ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ಈಗೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಇನ್ನು SSCGD ಎಕ್ಸಾಮ್ ರಿಸಲ್ಟ್ಗೋಸ್ಕರ. ಆಲ್ರೆಡಿ ಕೀ ಆನ್ಸರ್ ಬಿಟ್ಟಿದ್ದಾರೆ, ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಇನ್ನೇನು ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಬಿಡ್ಬೋದು. ಇವತ್ತು ಶುಕ್ರವಾರ, ಆಲ್ರೆಡಿ ಶನಿವಾರ ಬಿಟ್ಟರೆ ಭಾನುವಾರ ರಜಾ ಇರುತ್ತೆ SSC ಆಫೀಸು. ಹಾಗಾಗಿ ನೆಕ್ಸ್ಟ್ ಇನ್ನು ಬರೋ ಸೋಮವಾರದಿಂದ ಶುಕ್ರವಾರದೊಳಗೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಬರ್ಬೋದು. ನಾವು ಈ ವಿಡಿಯೋದಲ್ಲಿ ಏನು ನೋಡೋಣ ಇವತ್ತಂದರೆ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋಣ. ಈ ಬಾರಿ ಎಷ್ಟಾಗ್ಬೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ. ಇನ್ನೇನಿದೆ, ಕಳೆದ ಬಾರಿ ಎಷ್ಟು ಹಾಜರಾತಿ ಇತ್ತು ಮತ್ತು ಅಪ್ಲಿಕೇಶನ್ಸ್ ಎಷ್ಟು ಬಿದ್ದಿತ್ತು, ಇನ್ನು ನೆಕ್ಸ್ಟ್ ಅಟೆಂಡೆನ್ಸ್ ಎಷ್ಟಿತ್ತು, ಮತ್ತು ಈ ಬಾರಿ ಎಷ್ಟು ಅಪ್ಲಿಕೇಶನ್ ಬಿದ್ದಿತ್ತು, ಇನ್ನು ಅಟೆಂಡೆನ್ಸ್ ಈ ಬಾರಿ ಎಷ್ಟಿತ್ತು, ಎಲ್ಲ ಇನ್ಫಾರ್ಮೇಷನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಜಾಯ್ನ್ ಆಗಿ. ಈ ಕಟ್ ಆಫ್ನ ನಾನು ಓನಾಗಿ ರೆಡಿ ಮಾಡಿದ್ದೀನಿ. ಯಾವುದ್ರ ಬೇಸ್ ಮೇಲೆ ರೆಡಿ ಮಾಡಿದ್ದೀನಿ, ಯಾವೆಲ್ಲ ಅಂಶಗಳನ್ನು ತಲೆಯಲ್ಲಿ ಇಟ್ಕೊಂಡು ರೆಡಿ ಮಾಡಿದ್ದೀನಿ ಅಂದರೆ, ಈ ಬಾರಿ ಏನಿದೆ 2025 ಎಕ್ಸಾಮ್ದು ಪೇಪರು ಹೆವಿ ಟಫ್ ಇತ್ತು. ಏನಿದೆ, ನೀವು ಕಳೆದ ಬಾರಿ 2024ಕ್ಕೆ ಈ 25 ಪೇಪರ್ನ ಹೋಲಿಸಿದ್ರಿ ಅಂದರೆ ನಿಮಗೆ ಪೇಪರು ಈ ಬಾರಿ ಟಫ್ ಬಂದಿದೆ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ, ಈ ಬಾರಿ ಅಟೆಂಡೆನ್ಸ್ ಕೂಡ 50% ಇದೆ. ಟೋಟಲ್ಲು ಒಂದು 50 ಲಕ್ಷ ಅಪ್ಲಿಕೇಶನ್ ಬಿದ್ದಿತ್ತು ಅಂದರೆ ಅದರಲ್ಲಿ ನಿಮಗೆ ಜಸ್ಟ್ ಒಂದು 25 ಲಕ್ಷ ಅಷ್ಟೇ ಎಕ್ಸಾಮ್ನ ಅಟೆಂಡ್ ಆಗಿದ್ದಾರೆ. ಇನ್ನು ಏನಿದೆ, ಬಾಕಿ 25,000 ಸ್ಟೂಡೆಂಟ್ಸ್ ಏನಿದ್ದಾರೆ ಆಬ್ಸೆಂಟ್ ಆಗಿದ್ದಾರೆ ಎಕ್ಸಾಮಿಗೆ. ಈ ಎಲ್ಲ ಅಂಶಗಳನ್ನು ತಲೆಯಲ್ಲಿಟ್ಕೊಂಡು ನಾನು ಈ ಕಟ್ ಆಫ್ನ ನಾನು ಓನಾಗಿ ರೆಡಿ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದೇನೆಂದರೆ, ನಿಮಗೆ ಈ ಬಾರಿ ಕಳೆದ ಬಾರಿಗಿಂತ ಫಿಸಿಕಲ್ ಕಟ್ ಆಫು ಒಂದು 5ರಿಂದ 7 ಮಾರ್ಕ್ಸ್ ಕಡಿಮೆ ನಿಲ್ಬೋದು. ಹೋದ ಬಾರಿ ಕಳೆದ ಬಾರಿ GM ಕ್ಯಾಟಗರಿಗೆ 80 ನಿಂತಿತ್ತು ಅಂದರೆ ಕಟ್ ಆಫು, ಈ ಬಾರಿ ಏನಿದೆ 75 ನಿಲ್ಲಬಹುದು. ಈ ಥರ ಏನಿದೆ ಎಲ್ಲ ಅಂಶಗಳನ್ನು ನಾನು ತಲೆಯಲ್ಲಿಟ್ಕೊಂಡು ನಾನು ಈ ಕಟ್ ಆಫ್ನ ರೆಡಿ ಮಾಡಿದ್ದೀನಿ. ಒಂದು ಇಂಪಾರ್ಟೆಂಟ್ ಏನಂದರೆ, ನಿಮಗೆ ಈ ಬಾರಿ ಕಟ್ ಆಫ್ ಕಡಿಮೆ ನಿಲ್ಲೋಕ್ಕೆ ಕಾರಣ ಅಟೆಂಡೆನ್ಸ್ ಹೆವಿ ಕಡಿಮೆ ಇದೆ. ಇನ್ನು ನೆಕ್ಸ್ಟ್ ಏನಿದೆ, ಪೇಪರ್ ಕೂಡ ಹೆವಿ ಟಫ್ ಬಂದಿದೆ. ಇದು ಏನಿದೆ, ಕಳೆದ ಬಾರಿ 2024ರಲ್ಲಿ ಕಟ್ ಆಫ್ ಹೋಗಿತ್ತು. ಅದು ನಿಮಗೆ ಫೈನಲ್ ಕಟ್ ಆಫ್ ಅಂತೂ 100ವರೆಗೂ ರೀಚ್ ಆಗಿತ್ತು. ಅದು ಯಾವುದಕ್ಕೆ, ಯಾವ ಕಾರಣಕ್ಕೆ, ಪೇಪರ್ ಫುಲ್ ಈಸಿ ಇತ್ತು. ಇನ್ನು ನೆಕ್ಸ್ಟು ಮೊದಲನೇ ಬಾರಿ ಕನ್ನಡದಲ್ಲಾಗಿರೋದ್ರಿಂದ ಅಷ್ಟು ಹೈ ಕಟ್ ಆಫ್ ಹೋಗಿತ್ತು. ಈ ಬಾರಿ ಏನಿದೆ, ಅದೇ ನಿಮಗೆ ಎಕ್ಸಾಮಲ್ಲಿ ಪೇಪರು ಹೆವಿ ಟಫ್ ತೆಗೆದಿದ್ರು. ಇನ್ನು ನೆಕ್ಸ್ಟ್ ಏನಿದೆ, ಅಟೆಂಡೆನ್ಸ್ ಕೂಡ 50% ಇದೆ. ಇನ್ನೇನಿದೆ, 2025 ಮಾಹಿತಿ ನೋಡೋಣ. 2025ರಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟಾಗಿತ್ತು? 52.64 ಲಕ್ಷ ಆಗಿತ್ತು. ಇನ್ನು ನೆಕ್ಸ್ಟು ಹಾಜರಾತಿ ಅಟೆಂಡೆನ್ಸ್ ಎಷ್ಟಾಗಿತ್ತು? 25.21 ಲಕ್ಷ ಅಟೆಂಡೆನ್ಸ್ ಆಗಿತ್ತು. ಇನ್ನು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡೋದಾದರೆ 39,481 ಖಾಲಿ ಹುದ್ದೆಗಳಿವೆ ಈ ಬಾರಿ. ಇನ್ನು ನೆಕ್ಸ್ಟು ಕಳೆದ ಬಾರಿದು ನೋಡೋಣ. ಇನ್ನೇನಿದೆ, ಇದು 2024ರದ್ದಾಗಿದೆ. 2024ರಲ್ಲಿ ಅರ್ಜಿ ಸಲ್ಲಿಕೆ ಎಷ್ಟಿತ್ತು? 47.45 ಲಕ್ಷ ಅರ್ಜಿ ಸಲ್ಲಿಸಿದರು. ಇನ್ನು ನೆಕ್ಸ್ಟು ಹಾಜರಾತಿ ಎಷ್ಟಿತ್ತು? 30.36 ಲಕ್ಷ ಹಾಜರಾತಿ ಆಗಿತ್ತು ಹೋದ ವರ್ಷ. ಇನ್ನು ನೆಕ್ಸ್ಟು ಹುದ್ದೆಗಳ ವಿಷಯಕ್ಕೆ ಬಂದರೆ ಎಷ್ಟಿತ್ತು ಹುದ್ದೆಗಳು? ಹೋದ ಬಾರಿ 49,000ಕ್ಕೂ ಹೆಚ್ಚು ಹುದ್ದೆಗಳಿದ್ವು. ಇನ್ನು ನೆಕ್ಸ್ಟ್ ನಿಮ್ಗೆ ಹೇಳಿದೆ ನಾನು, ಇಂಪಾರ್ಟೆಂಟ್ ಏನಂದರೆ ಇದೇ ನಿಮ್ಗೆ ಇಂಪಾರ್ಟೆಂಟ್ ನೋಡಿ. ನಿಮ್ಮ ಕಟ್ ಆಫ್ ಕಡಿಮೆ ನಿಲ್ಲೋಕ್ಕೆ ಕಾರಣವೇ ಈ ಬಾರಿ ಇದಾಗಿದೆ. ಏನಿದೆ, ಈ ಬಾರಿ ಕಳೆದ ಬಾರಿಗಿಂತ 5 ಲಕ್ಷ ಕಡಿಮೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಏನಿದೆ, 5 ಲಕ್ಷ ವಿದ್ಯಾರ್ಥಿಗಳೇನಿದ್ದಾರೆ ಕಡಿಮೆ ಪರೀಕ್ಷೆ ಬರೆದಿದ್ದಾರೆ ಈ ವರ್ಷ. ಓಕೆ, ಇನ್ನು ನೆಕ್ಸ್ಟ್ ಏನಿದೆ, ಕಟ್ ಆಫ್ ಬಗ್ಗೆ ನೋಡೋಣ. ಕಟ್ ಆಫ್ ಏನಿದೆ ಅಂತ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಇದು ಫಿಸಿಕಲ್ ಕಟ್ ಆಫ್ ಆಗಿರುತ್ತೆ. ಇದು ಯಾವುದೇ ರೀತಿಯ ಫೈನಲ್ ಕಟ್ ಆಫ್ ಆಗಿರೋಲ್ಲ. ಏನಿದೆ, 2025ರ ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇಲ್ ಅಂತ ಇದೆ. ಪುರುಷರದು, ಹುಡುಗರದ್ದು, ಬಾಯ್ಸ್ ಏನಿದ್ದಾರೆ ಬಾಯ್ಸ್ದಾಗಿದೆ. ಇದನ್ನ ನಿಮಗೆ ಯಾವ ಥರ ನಾನು ರೆಡಿ ಮಾಡಿದ್ದೀನಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವ ಕ್ಯಾಟಗರಿ? GM ಕ್ಯಾಟಗರಿದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನಿದು ಇವಾಗ ನಾನು ಕೊಟ್ಟಿರೋದು ಏನಂತ ಕೊಟ್ಟಿದ್ದೀನಿ? 70 ಮತ್ತು 75 ಅಂತ ಕೊಟ್ಟಿದ್ದೀನಿ. ಇದನ್ನು ಯಾವ ಥರ ರೆಡಿ ಮಾಡಿದ್ದೀನಿ, ಇದರದ್ದು ಏನು ಅಂತ ನಿಮಗೆ ಗೊತ್ತಾಗಲ್ಲ. 75, 70 ಅಂದರೆ ಏನು ಅಂತ. ಹಾಗಾಗಿ ನಿಮ್ಗೊಂದು ನಾನು ಏನಿದೆ GM ಕ್ಯಾಟಗರಿದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ನೋಡಿ. ಏನಿದೆ, ನಿಮಗೆ ಯಾವುದೇ ಥರ ನಾರ್ಮಲೈಜೇಷನ್ ಸ್ಕೋರ್ ಇಲ್ಲದೇ ಈಗೇನು ಬಿಟ್ಟಿದ್ದಾರೆ ಕೀ ಆನ್ಸರು, ಅದರಲ್ಲಿ ಎಷ್ಟಾಗಿರ್ಬೇಕು ನಿಮ್ಮ ಸ್ಕೋರು? 70 ಆಗಿರಬೇಕು. ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಮಾರ್ಕ್ಸ್ ಸೇರಿ ಎಷ್ಟಾಗಬೇಕು ನಿಮ್ಮದು? 75ರವರೆಗೆ ಬಂದಿರಬೇಕು. ಇಷ್ಟು ಬಂದಿತ್ತು ಅಂದರೆ ನಿಮ್ದು ಏನಿದೆ ಫಿಸಿಕಲ್ಗೆ ನೀವು ಕ್ವಾಲಿಫೈ ಆಗೋವಂಥ ಸಾಧ್ಯತೆ ಹೆಚ್ಚಿದೆ.
ಇನ್ನು ನೆಕ್ಸ್ಟು ಅದೇ ರೀತಿ ಎಲ್ಲ ಕ್ಯಾಟಗರಿದು ನಾನು ರೆಡಿ ಮಾಡಿದ್ದೀನಿ. ಇವಾಗ ನೋಡ್ಕೊತ ಹೋಗೋಣ. ಇದೇನಿದೆ 70 ಇದೆಯಲ್ಲ, ಇದು ವಿತೌಟ್ ನಾರ್ಮಲೈಜೇಷನ್ ಸ್ಕೋರ್ ಆಗಿರುತ್ತೆ. ಇನ್ನು ನೆಕ್ಸ್ಟು 75 ಅಂತ ಇದೆಯಲ್ಲ, ಇದು ಏನಾಗಿರುತ್ತೆ, ವಿತ್ ನಾರ್ಮಲೈಜೇಷನ್ ಸ್ಕೋರ್ ಆಗಿರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್. ಇನ್ನು ನೆಕ್ಸ್ಟ್ ಯಾವ ಕ್ಯಾಟಗರಿ ಇದೆ, EWS ಏನಿದೆ, ವಿತೌಟ್ ನಾರ್ಮಲೈಜೇಷನ್ ಎಷ್ಟಾಗಿರಬೇಕು ನಿಮಗೆ ಇವಾಗ ಬಿಟ್ಟಿದ್ದಾರಲ್ಲ ಕೀ ಆನ್ಸರು, ಅದರಲ್ಲಿ 65 ಆಗಿರಬೇಕು. ಇನ್ನು ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಎಷ್ಟಾಗಬೇಕು, 70ವರೆಗೂ ಬರಬೇಕು ನಿಮ್ಮದು. ಕಳೆದ ಬಾರಿ ಎಷ್ಟಿತ್ತು EWS ಬಾಯ್ಸ್ದು ಕಟ್ ಆಫು, 76 ನಿಂತಿತ್ತು. ಈ ಬಾರಿ ಹೇಳಿದ್ದೀನಿ 5ರಿಂದ 6 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಂತ. ಹಾಗಾಗಿ ಏನಿದೆ 70ಕ್ಕೆ ಬರ್ಬೋದು ಈ ಬಾರಿ. ಎಮ್ದಾಯಿತು, EWSದಾಯಿತು. ನೆಕ್ಸ್ಟು OBC ಬಾಯ್ಸ್ ಏನಿದ್ದೀರಾ ನೀವು, OBC ಪುರುಷರು, ವಿತೌಟ್ ನಾರ್ಮಲೈಜೇಷನ್ ಏನಾಗಿದೆ ನಿಮ್ಮದು 68 ಮಾರ್ಕ್ಸ್ ಆಗಿರಬೇಕು. ಇನ್ನು ನೆಕ್ಸ್ಟ್ ವಿತ್ ನಾರ್ಮಲೈಜೇಷನ್ ಎಷ್ಟಾಗಬೇಕು, 73 ಆಗಬೇಕು. ಏನಿದೆ ಇಷ್ಟ ಆದರೆ ನಿಮಗೆ ಕ್ವಾಲಿಫೈ ಆಗೋವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ನೆಕ್ಸ್ಟು SC ಕ್ಯಾಟಗರಿದೇನಿದೆ, ವಿತೌಟ್ ನಾರ್ಮಲೈಜೇಷನ್ ನಿಮ್ಮದು 67 ಆಗಿರಬೇಕು. ಇನ್ನು ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಸೇರಿ 75ಕ್ಕೆ ಬರಬೇಕು. ಫೈನಲ್ ಯಾವ ಕ್ಯಾಟಗರಿ ಇದೆ, ST ಕ್ಯಾಟಗರಿ ಇದೆ. ST ಕ್ಯಾಟಗರಿದೇನಿದೆ ನಿಮ್ಮದು ವಿತೌಟ್ ನಾರ್ಮಲೈಜೇಷನ್ ಏನಿದೆ, ಈ ಕೀ ಆನ್ಸರ್ ಬಿಟ್ಟಿದ್ದಾರಲ್ಲ ಅದರಲ್ಲಿ ನಿಮ್ಮದು 70 ಮಾರ್ಕ್ಸ್ ಇರಬೇಕು. ಇನ್ನು ನೆಕ್ಸ್ಟ್ ಅವರು ನಾರ್ಮಲೈಜೇಷನ್ ಸ್ಕೋರ್ ಕೊಡ್ತಾರಲ್ಲ ಅದನ್ನು ಸೇರಿ ಎಷ್ಟಾಗಬೇಕು, 75. ಓಕೆ, ಹೇಳಿದ್ದೀನಲ್ಲ ಈ ಮಾರ್ಕ್ಸಲ್ಲಿ ನಿಮ್ಮದು 1-2 ಮಾರ್ಕ್ಸ್ ಹಿಂದೆ ಮುಂದೆ ಇತ್ತು ಅಂದರೂ ಕೂಡ ನೀವು ರನ್ನಿಂಗ್ನ ಸ್ಟಾರ್ಟ್ ಮಾಡಿ. ಅದೇ ರೀತಿಯ ನೀವು ರಿಸಲ್ಟ್ ಬಿಟ್ಟ ಮೇಲೆ ಫಿಸಿಕಲ್ನ ನೀವು ಪ್ರಾಕ್ಟೀಸ್ ಮಾಡ್ತೀರ ಅಂದರೆ ನಿಮಗೆ ಟೈಮ್ ಸಿಗಲ್ಲ ಮತ್ತು ನಿಮಗೆ ಎವಿ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವೇನಿದೆ ಆರಾಮಾಗಿ ಇವಾಗೇ ರನ್ನಿಂಗ್ ಸ್ಟಾರ್ಟ್ ಮಾಡಿದಿರಿ ಅಂದರೆ ನಿಮ್ಮದು ನೇಮ್ ಇತ್ತು ಅಂದರೆ ಆರಾಮಾಗಿ ನೀವು ಫಿಸಿಕಲ್ನ ಕ್ಲಿಯರ್ ಮಾಡ್ಕೋಬೋದು. ಏನಿದೆ ಈ GM ಕ್ಯಾಟಗರಿ ಆ್ಯಂಡ್ ST ಕ್ಯಾಟಗರಿ, ಈ 2 ಕ್ಯಾಟಗರಿದೇನಿದೆ ಸೇಮ್ ಇದೆ ನೋಡಿ, 75 ಎರಡೂ ಈಕ್ವಲ್ ಆಗ್ತಿದೆ. ಕಳೆದ ಬಾರಿನೂ ಅದೇ ಥರ ಇತ್ತು, ಈ ಬಾರಿನೂ ಸ್ವಲ್ಪ GM ST ಸ್ವಲ್ಪ ಒಂದೇ ಥರ ಕಟ್ ಆಫ್ ನಿಲ್ಲುತ್ತೆ. ಇನ್ನು ನೆಕ್ಸ್ಟು ಫೀಮೇಲ್ ನೋಡೋಣ. ಫೀಮೇಲ್ಸ್ ಯಾರಿದ್ದೀರಾ ಕ್ಯಾಂಡಿಡೇಟ್ಸು, 2025 ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫೀಮೇಲ್ ಹುಡುಗಿರು ಯಾರಿದ್ದೀರಾ ಗರ್ಲ್ಸು, ನಿಮ್ಮದು ಕೂಡ ಎಕ್ಸಾಂಪಲ್ ಆಗಿ GM ಕ್ಯಾಟಗರಿ ತೊಗೊಂಡಿದ್ದೀನಿ. ಇನ್ನು GM ಕ್ಯಾಟಗರಿಲಿ ಹುಡುಗಿರ್ದು ವಿತೌಟ್ ನಾರ್ಮಲೈಜೇಷನ್ ಎಷ್ಟಿರಬೇಕು, ಈಗ ಬಂದಿರೋ ಕೀ ಆನ್ಸರಲ್ಲಿ 69 ಮಾರ್ಕ್ಸ್ ಇರಬೇಕು. ಇನ್ನು ನೆಕ್ಸ್ಟ್ ವಿತ್ ನಾರ್ಮಲೈಜೇಷನ್ ಸೇರಿ ಎಷ್ಟಾಗಬೇಕು, 74ಕ್ಕೆ ಬರಬೇಕು. ಏನಿದೆ ಇದು ಹೋದ ವರ್ಷ ಕಳೆದ ಬಾರಿ GM ಕ್ಯಾಟಗರಿಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಕೇವಲ 1 ಮಾರ್ಕ್ಸು ಅಷ್ಟೇ ಡಿಫ್ರೆಂಟ್ ಇದ್ದಿದ್ದು. ಯಾವ ಥರ ಅಂದರೆ ಬಾಯ್ಸ್ದು ಏನಿದೆ ಕಳೆದ ಬಾರಿ 2024ರಲ್ಲಿ 81 ನಿಂತಿತ್ತು. ಇನ್ನು ಗರ್ಲ್ಸ್ ಏನಿದ್ದಾರೆ GM ಕ್ಯಾಟಗರಿಲಿ ಅವ್ರದ್ದು 80 ನಿಂತಿತ್ತು. ಕೇವಲ ಒಂದು ಮಾರ್ಕ್ಸು ವೇರಿಯೇಷನ್ ಆಗಿತ್ತು ಹೋದ ವರ್ಷ. ಈ ಸಲ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಯಾವ ಕ್ಯಾಟಗರಿ ಇದೆ, EWS ಗರ್ಲ್ಸ್ ಏನಿದ್ದೀರಾ ನೀವು, ವಿತೌಟ್ ನಾರ್ಮಲೈಜೇಷನ್ ಎಷ್ಟಿರಬೇಕು ನಿಮ್ಮದು 60 ಮಾರ್ಕ್ಸ್ ಇರಬೇಕು. ಇನ್ನು ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಸೇರಿ 66 ಆಗಬೇಕು. ಕಳೆದ ಬಾರಿ ಎಷ್ಟಿತ್ತು ನಿಮ್ಮದು ಗರ್ಲ್ಸ್ದು EWS ಇಂದು 73ಕ್ಕೆ ನಿಂತಿತ್ತು ಕಟ್ ಆಫ್. ಫಿಸಿಕಲ್ ಕಟ್ ಆಫೇನೆ 73ಕ್ಕೆ ನಿಂತಿತ್ತು EWSದು. ನೆಕ್ಸ್ಟ್ ನಾನು ಹೇಳಿದ್ದೀನಿ ಈ ಬಾರಿ 5ರಿಂದ 6 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಂತ, ಹಾಗಾಗಿ ನಿಮಗೆ 66ಕ್ಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಜಸ್ಟ್ ನಾನು ಮೊದಲೇ ಹೇಳಿದ್ದೀನಿ 5ರಿಂದ ಜಾಸ್ತಿ ಅಂದ್ರೂ 7 ಮಾರ್ಕ್ಸ್ ಅಷ್ಟೇ ನಿಮಗೆ ಈ ಬಾರಿ ಕಡಿಮೆ ಆಗೋದು. ಒಂದು 10 to 50, 20 ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ 5ರಿಂದ ಏನಿದೆ 7 ಮಾರ್ಕ್ಸ್ ಅಷ್ಟೇ ಕಡಿಮೆ ನಿಲ್ಬೋದು. ಇನ್ನು ನೆಕ್ಸ್ಟ್ ಯಾವ ಕ್ಯಾಟಗರಿ ಇದೆ, OBC ಗರ್ಲ್ಸ್ ಏನಿದ್ದೀರಾ ನೀವು, ವಿತೌಟ್ ನಾರ್ಮಲೈಜೇಷನ್ ನಿಮ್ಮದು 68 ಇರಬೇಕು. ಇನ್ನು ವಿತ್ ನಾರ್ಮಲೈಜೇಷನ್ ಸೇರಿ ಏನಾಗಬೇಕು, 73 ಆಗಬೇಕು. ಹೇಳ್ತಿರೋ ಹಂಗೆ ನಿಮ್ಮದು 1-2-3 ಮಾರ್ಕ್ಸ್ ಹಿಂದೆ ಮುಂದೆ ಇತ್ತು ಅಂದರೂ ಕೂಡ ನಿಮ್ಮದು ಕೀ ಆನ್ಸರಲ್ಲಿ ನೀವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. SC ಕ್ಯಾಟಗರಿ ಗರ್ಲ್ಸ್ ಏನಿದ್ದಾರೆ ವಿತೌಟ್ ನಾರ್ಮಲೈಜೇಷನ್ ನಿಮ್ಮದು ಕೀ ಆನ್ಸರ್ ಮಾರ್ಕ್ಸು ಸ್ಕೋರ್ ಮಾರ್ಕ್ಸ್ ಎಷ್ಟಿರಬೇಕು, 67 ಇರಬೇಕು. 67. ಇನ್ನು ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಸೇರಿ ಎಷ್ಟಾಗಬೇಕು, 70ಕ್ಕೆ ಬರಬೇಕದು. ನೆಕ್ಸ್ಟ್ ಲಾಸ್ಟ್ ಫೈನಲ್ ಯಾವ ಕ್ಯಾಟಗರಿ ಇದೆ, ST ಕ್ಯಾಟಗರಿ ಗರ್ಲ್ಸ್ ಏನಿದ್ದೀರಾ ನಿಮ್ಮದು 67 ಇರಬೇಕು ವಿತೌಟ್ ನಾರ್ಮಲೈಜೇಷನ್ನು. ಇನ್ನು ನೆಕ್ಸ್ಟ್ ವಿತ್ ನಾರ್ಮಲೈಜೇಷನ್ ಸೇರಿ ನಿಮ್ಮದು 73ಕ್ಕೆ ಬಂದಿರಬೇಕು. ಇಷ್ಟ ಆಗೋಂಗಿತ್ತು ನಿಮ್ಮದು ಅಂದರೆ ನೀವು ಇವಾಗ ಟೈಮ್ ವೇಸ್ಟ್ ಮಾಡ್ದೇನೆ ನೀವು ರನ್ನಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ರನ್ನಿಂಗ್ ಏನಿದೆ ಗರ್ಲ್ಸ್ಗೆ ಹೆವಿ ಅನಿಸುತ್ತೆ, ಭಾಳ ಟಫ್ ಅನಿಸುತ್ತೆ. ಹಾಗಾಗಿ ನೀವು ಎಷ್ಟು ಬೇಗ ನಿಮ್ಮದು ಟೈಮ್ ವೇಸ್ಟ್ ಮಾಡದೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ ನೀವು ಅಷ್ಟು ಆರಾಮಾಗಿರ್ಬೋದು. ಇನ್ನು ನೆಕ್ಸ್ಟ್ ಏನಿದೆ, ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಆಗಿತ್ತು ವಿಡಿಯೋ. ಇನ್ನು ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ SSC GD ಫಿಸಿಕಲ್ ಬಗ್ಗೆ ಅಂದರೆ, ಈ ಬಾರಿ ಏನಿದೆ 2025ರಲ್ಲಿ ನಿಮಗೆ ಮೊದಲನೇ ಬಾರಿ SSC GDಯಲ್ಲಿ ಫಿಸಿಕಲ್ನ RFID ಮೆಥಡಲ್ಲಿ ಕಂಡಕ್ಟ್ ಮಾಡ್ಬೋದು ಅನ್ನೋದಿದೆ. ನಿಮಗೆ ಏನಿದೆ ಈ RFID ಅಂದರೆ ಏನು ಅಂತ ಗೊತ್ತಿರಲ್ಲ, ಮತ್ತು ಇದರಲ್ಲಿ ಯಾವ ಥರ ಪ್ರೋಸೆಸ್ ಇರುತ್ತೆ, ಈ RFID ರೂಲ್ಸ್ ಏನಾಗಿರುತ್ತೆ, RFIDಲಿ ನಮ್ಗೆ ಯಾವ ಥರ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಇದೊಂದು RFID ಅಂದರೆ ಏನು ಅಂದರೆ, ನಿಮಗೆ ಫಿಸಿಕಲ್ನ ಟೆಕ್ನಾಲಜಿ ಯೂಸ್ ಮಾಡಿ ನಿಮಗೆ ಅವರು ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಯಾವ ಥರ ಅಂದರೆ, ನಿಮಗೆ ಡಿಜಿಟಲ್ ವಾಚ್ ಆರ್ ಡಿಜಿಟಲ್ ಬ್ಯಾಡ್ಜ್ ಕೊಟ್ಟು ಅದನ್ನು ನಿಮಗೆ ಬ್ಯಾಡ್ಜ್ ಆದರೆ ಕಾಲಲ್ಲಿ ಹಾಕಿ, ಇಲ್ಲ ವಾಚ್ ಆದರೆ ಕೈಯಲ್ಲಿ ಹಾಕಿ ನಿಮಗೆ ರನ್ನಿಂಗ್ನ ಮಾಡಿಸ್ತಾರೆ. ಈ ಎಲ್ಲ ಇನ್ಫಾರ್ಮೇಷನ್ ಏನಿದೆ RFID ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ನೆಕ್ಸ್ಟ್ ವಿಡಿಯೋ ಏನಿದೆ RFID ಬಗ್ಗೆ ನಾಳೆನೇ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋ ಏನಿದ್ದೀರಾ SSC GDಲಿ ಒಳ್ಳೆ ಸ್ಕೋರ್ ಮಾಡಿರೋರು, ನೆಕ್ಸ್ಟ್ ನಮ್ಮದು ಬಂದೇ ಬರುತ್ತೆ ಲಿಸ್ಟಲ್ಲಿ ಹೆಸರು ಅನ್ನೋರು ಈ RFID ಬಗ್ಗೆ ಇರುವ ಇನ್ಫಾರ್ಮೇಷನ್ ವಿಡಿಯೋನ ನೋಡಲೇಬೇಕಾಗುತ್ತೆ. ಯಾಕಂದರೆ ಈ ಬಾರಿ ಮೊದಲನೇ ಬಾರಿ ಅದು RFID ಮೆಥಡ್ನ ಯೂಸ್ ಮಾಡಿ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾ ಇರೋದು. ನಿಮಗೆ ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲದೆ ನೀವು ಫಿಸಿಕಲ್ಗೆ ಹೋದ್ರಿ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ RFID ಫಿಸಿಕಲ್ ಅಂದರೆ ಅದಕ್ಕೆ ಆದ ರೂಲ್ಸ್ಗಳಿವೆ. ಆ ಎಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು ಆ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರಷ್ಟೇ ನೀವು ಕನ್ಸಿಡರ್ ಆಗ್ತೀರಾ, ಇಲ್ಲ ಅಂದರೆ ಕನ್ಸಿಡರ್ ಮಾಡಲ್ಲ. ಆ ಎಲ್ಲ ಇನ್ಫಾರ್ಮೇಷನ್ ಏನಿದೆ RFID ರೂಲ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಕ್ಕಂತಲೇ ಒಂದು ಸಪ್ರೇಟಾಗಿ RFID ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.